ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಆಫ್ ಇಂಡಿಯಾ. ಇವತ್ತು ನಾನು ಮಾರ್ಕ್ ಮೂವಿ ನೋಡ್ಕೊಂಡು ಬಂದೆ. ಅಭಿನಯ್ ಚಕ್ರವರ್ತಿ, ಕಿಚ್ಚ, ಸುದೀಪ್ ಅವರು ನಟಿಸಿರುವಂಥ ಚಿತ್ರ. ಆ್ಯಂಡ್ ತಮಿಳ್ ಡೈರೆಕ್ಟರ್ ಆದ ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಮಾರ್ಕ್ ಮೂವಿ ಟ್ರೈಲರ್ ಬಂದಾಗ ನಾನು ಅಷ್ಟು ಇಂಪ್ರೆಸ್ ಆಗಿರಲಿಲ್ಲ, ಆದರೆ ಮೂವಿ ನೋಡಿ ನಿಜವಾಗ್ಲೂ ಇಂಪ್ರೆಸ್ ಆಗಿದೆ. ಅಷ್ಟು ಕಡಿಮೆ ಟೈಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಆಗಲೇ ಟ್ರೈಲರ್ ನೋಡಿರ್ತೀರ, ನಿಮಗೆ ಮೂವಿಲಿ ಏನು ಸ್ಟೋರಿ ಅಂತಲೂ ಗೊತ್ತಿರುತ್ತೆ. ಆ ಸ್ಟೋರಿನ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ. ಈ ಮೂವಿಲಿ ಸುದೀಪ್ ಅವರು ಅಜಯ್ ಮಾರ್ಕಂಡೆ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅಜಯ್ ಮಾರ್ಕಂಡೆ ಶಾರ್ಟಾಗಿ ಮಾರ್ಕ್ ಅಂತ ಕರೀತಾರೆ. ಈ ಮೂವಿಲಿ ಅವರು ಫುಲ್ಲು ಡೆಡಿಕೇಟೆಡ್ ಆಫೀಸರ್. ಎಷ್ಟು ಡೆಡಿಕೇಶನ್ ಅಂದರೆ, ಸಸ್ಪೆನ್ಸನ್ ಆಗಿದ್ರು ಒಂದು ಕೇಸ್ ಬರುತ್ತೆ, ಆ ಕೇಸ್ನ ಸಾಲ್ವ್ ಮಾಡ್ತಾರೆ. ಅವ್ರಿಗೊಂದು ಸಲ್ಯೂಟ್ ನಾವು ಹೊಡಿಲೇಬೇಕು ಅಂತ ಹೇಳ್ತೀನಿ. ಅಷ್ಟು ಡೆಡಿಕೇಶನ್ ಅವ್ರಿಗೆ. ಇವಾಗ ಮೂವಿ ಹೇಗಿತ್ತು ಅಂತ ಬಂದು ನೋಡ್ಕೊಂಡು ಬರೋಣ. ಎಲ್ಲೆಲ್ಲಿ ಚೆನ್ನಾಗಿ ಅನ್ನಿಸ್ತು, ಎಲ್ಲೆಲ್ಲಿ ಚೆನ್ನಾಗಿ ಅನಿಸಿಲ್ಲ ಅಂತ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಸುದೀಪ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಅವ್ರ ಸ್ಕ್ರೀನ್ ಮೇಲೆ ಇದ್ರೇ ಒಂಥರ ಎನರ್ಜಿ. ಅವರು ಡ್ಯಾನ್ಸ್ ಮಾಡೋದ್ರಲ್ಲಾಗಿರ್ಬೋದು, ಆ್ಯಕ್ಷನ್ಸಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ನಮಗೆ ಎತ್ಕೊಂಡಿಬೇಕು ಅನಿಸುತ್ತೆ, ಆ ಥರ ಇದೆ. ನೆಕ್ಸ್ಟ್ ಮ್ಯೂಸಿಕ್ನ ರಜನೀಶ್ ಲೋಕನಾಥ್ ಅವರು ಕೊಟ್ಟಿದ್ದಾರೆ. ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಡಿಫ್ರೆಂಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮ್ಯೂಸಿಕ್ಕು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಮೂವಿಗೆ. ಮತ್ತು ಮೂವಿ ಫಸ್ಟ್ ಹಾಫಲ್ಲಿ ಫುಲ್ಲು ಎಂಗೇಜಿಂಗ್ ಆಗಿ ಆ್ಯಕ್ಷನ್ ಸೀನ್ ಜೊತೆ ಸಾಂಗ್ಸ್ ಜೊತೆ ಫುಲ್ಲು ಸಖತ್ತಾಗಿದೆ. ಫಸ್ಟ್ ಹಾಫಲ್ಲಿ ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ, ಆರಾಮಾಗಿ ಕುಂತ್ಕೊಂಡು ನೋಡ್ಬೋದು. ಇನ್ನು ನನಗೆ ಎಲ್ಲೆಲ್ಲಿ ಕಷ್ಟ ಆಯಿತು ಅಂತ ಹೇಳೋದಾದರೆ, ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಸ್ವಲ್ಪ ಲೆಂತಿ ಆಯಿತು. ಆ್ಯಂಡ್ ಬೋರ್ ಹೊಡಿತು. ಮಧ್ಯೆ ಎಲ್ಲ ಸ್ವಲ್ಪ ಲೆಂತಿ ಆಯಿತು. ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು, ಚೆನ್ನಾಗಿರೋದು. ಈ ಮಾರ್ಕ್ ಮೂವಿ ಒಂದು ಥ್ರಿಲ್ಲರ್ ಪ್ಲಸ್ ಆ್ಯಕ್ಷನ್ ಮೂವಿ ಆಗಿದ್ದರಿಂದ ನಾವು ಥ್ರಿಲ್ಲರ್ ಮತ್ತು ಆ್ಯಕ್ಷನ್ ಎರಡೂ ನೋಡ್ಬೋದು. ಆದರೆ ಸೆಕೆಂಡ್ ಹಾಫಲ್ಲಿ ಆ ಥ್ರಿಲ್ಲಿಂಗ್ನ ಎಲ್ಲೋ ಸ್ವಲ್ಪ ಕಡಿಮೆ ಮಾಡ್ತು. ಅದರಿಂದ ಸ್ವಲ್ಪ ಮೂವಿಗೆ ಸ್ವಲ್ಪ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಮೈನಸ್ ಪಾಯಿಂಟ್ ಇದರಲ್ಲಿ. ಆಮೇಲೆ ಸುದೀಪ್ ಅವರು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಹೊಸ ಪೋಸ್ ಕಟ್ಕೊಂಡಿದ್ದಾರೆ. ಈ ಥರ ಕಟ್ ಆಫ್ ಸರ್ಕೊಳ್ಳೋದು, ಈ ಥರ ಮಾಡೋದು, ಅದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಅದು ನೋಡಬೇಕಾದ್ರೆ ಸ್ವಲ್ಪ ಇದೆಲ್ಲ ಬೇಡ, ನಾರ್ಮಲಾಗಿ ಮಾಡಿದರೆ ಚೆನ್ನಾಗಿರೋದು ಅನಿಸ್ತಿತ್ತು. ಅದೊಂದು ಸ್ವಲ್ಪ ಬೇಡ ಅನಿಸ್ತಿತ್ತು. ಇದೆಲ್ಲ ಬಿಟ್ಟರೆ ನೀವು ಕ್ರಿಸ್ಮಸ್ಗೆ ಒಂದು ಒಳ್ಳೆ ಮೂವಿ ನೋಡಬೇಕು ಅಂದ್ಕೊಂಡ್ರೆ ಮಾರ್ಕ್ ಈಸ್ ದ ಬೆಸ್ಟ್ ಮೂವಿ. ಯು ಕ್ಯಾನ್ ವಾಚ್ ಇಟ್ ಇನ್ ನಿಯರ್ ಬೈ ಥಿಯೇಟರ್ಸ್. ಆರಾಮಾಗಿ 2 ಗಂಟೆ 20 ನಿಮಿಷ ಆರಾಮಾಗಿ ಕುಂತ್ಕೊಂಡು ನೋಡ್ಬೋದು. ಆ್ಯಂಡ್ ಫೈನಲಿ ಮೂವಿಗೆ ರೇಟಿಂಗ್ ಕೊಡೋದಾದರೆ 5ಗೆ 3.5 to 4 ಕೊಡ್ತೀನಿ. ನೋಡಿ, ಥಿಯೇಟ್ರಲ್ಲಿ ಹೋಗಿ ನೋಡ್ಬೋದು. ಮೂವಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೀವು ಯಾರಾದರೂ ಮೂವಿ ನೋಡಿದರೆ ನಿಮ್ಗೆ ಇಷ್ಟ ಆಗಿದರೆ, ಇಷ್ಟ ಆಗಲಿಲ್ಲ ಅಂದರೆ ಏನು ಅನಿಸಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.